ಇವತ್ತೇನು ಸಮಾಜದಲ್ಲಿ ಹರಿದಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನನ್ನ 3 ಪ್ರಶ್ನೆಗಳಿದೆ. ಮೊದಲನೇ ಪ್ರಶ್ನೆ ವಿಶ್ವನಾಥ್ ಅವರಿಗೆ. ವಿಶ್ವನಾಥ್ ಅವರ ಕ್ಷೇತ್ರದಲ್ಲೇ ಈ ರಸ್ತೆ ಹಾದು ಹೋಗುತ್ತೆ, ಸುತ್ತಮುತ್ತ ವಿಶ್ವನಾಥ್ ಅವರ ಪ್ರಾಪರ್ಟಿ ಕೂಡ ಇದೆ ಅಥವಾ ಅವರ ಶಿಷ್ಯಂದ್ರಿಗೆ ಸಂಬಂಧಪಟ್ಟಂಥ ಪ್ರಾಪರ್ಟಿಗಳಿವೆ, ಹಾಗಾಗಿ ಅದನ್ನು ಬಿಟ್ಕೊಡುವಂಥ ವಿಚಾರದಲ್ಲಿ ಗದ್ದಲಾಗಲಾಟೆಗಳಾಗಿದೆ ಅನ್ನುವಂಥದ್ದು ಮೊದಲನೇದು. ಸನ್ಮಾನ್ಯ ಕೇಣಿಯವರಾಗಲಿ ಯಾರಾದರೂ ಆಗಲಿ, ನನ್ನದು 1 ಇಂಚು ಜಾಗ ನನ್ನದಾಗಲಿ ನನ್ನ ಸ್ನೇಹಿತರದಾಗಲಿ ಯಾರಾದರೂ ಇದ್ದರೆ ನಾನು ಈ ಕ್ಷಣದಲ್ಲಿ ನಾನು ರಾಜಕೀಯದಲ್ಲಿ ಇರೋಕ್ಕೆ ಹೋಗೋದಿಲ್ಲ. ಪ್ರೂವ್ ಮಾಡಿದ್ರೆ ಅವರು ನಂದೇನಾದರೂ ಇದೆ ಅಂತೇಳಿ, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೇನು ಶಿಕ್ಷೆ ಕೊಡಬೇಕು, ಅವರೇನು ಚಾಲೆಂಜ್ ಅಂತ ತಗೊಂತಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಬೇಕು. ಒಂದು. ಎರಡನೇ ಪ್ರಶ್ನೆ, ವಿಶ್ವನಾಥ್ ಅವರು ಖೇಣಿಯವರಲ್ಲಿ ಒಂದು ಡಿಮ್ಯಾಂಡನ್ನು ಇಟ್ಟರು. ಎಲ್ಲರೂ ನಿಮಗೆ ತೊಂದರೆ ಕೊಟ್ಟಿದ್ದಾರೆ, ಎಲ್ಲರೂ ನಿಮ್ಮಿಂದ ಉಪಕೃತರಾಗಿದ್ದಾರೆ, ನಿಮ್ಮಿಂದ ಉಪಯೋಗ ತಗೊಂಡಿದ್ದಾರೆ, ನಾನು ಮಾತ್ರ ಏನೂ ಕೇಳಿಲ್ಲ, ದಿಸ್ ಇಸ್ ದ ರೈಟ್ ಟೈಮ್. ಸೊ ಇದಕ್ಕೆ ಖೇಣಿ ಒಪ್ಪಲಿಲ್ಲ, ಅದಕ್ಕೋಸ್ಕರ ವಿಶ್ವನಾಥ್ ಅವ್ರದ್ದು ಈ ಆಟೋಪ. ಅವನು ಅದನ್ನೇ ಹೇಳ್ಕೊಂಡು ತಿರುಗ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಯಾರಿಗಾದ್ರೂ ಫಂಡ್ಸ್ ಕೇಳಬೇಕು ಅಂದರೆ ಎಲೆಕ್ಷನ್ ಟೈಮಲ್ಲಿ ಕೇಳ್ತೀವಿ, ನಾವು ಸ್ವಲ್ಪ ಸಹಾಯ ಮಾಡಿರಿ ಅಂತೇಳಿ. ನಾನು ಎಲೆಕ್ಷನ್ನಲ್ಲೂ ಕೂಡ ಅದನ್ನ ಇಲ್ಲಿಯವರೆಗೂ 7 ವರ್ಷ ಆಯಿತು ನಾನು ಶಾಸಕನಾಗಿ, ಇಲ್ಲಿಯವರೆಗೂ ಆತನ ಜೊತೆಯಲ್ಲಿ ಒಂದೇ ಒಂದು ಕಾಫಿಯನ್ನು ಕುಡಿದಿದ್ದು ಬಿಟ್ಟರೆ ಅಂಥ ದರಿದ್ರ ನನಗೆ ಬಂದೂ ಇಲ್ಲ. ನನ್ನ ಜನ ಅವರೇ, ನಾನು ಕೂಡ ಚುನಾವಣೆಗಳನ್ನು ಎದುರಿಸ್ತಕ್ಕಂಥ ಸಮರ್ಥನಿದ್ದೀನಿ. ಅಂಥ ದರಿದ್ರ ನನಗೆ ಖಂಡಿತವಾಗೂ ಇವತ್ತುವರೆಗೂ ಕೂಡ ಬಂದಿಲ್ಲ. ಅವನು ಆ ಸನ್ಮಾನ್ಯ ಕೇಣಿಯವರು ಇದನ್ನೇ ಎಲ್ಲರ ಮೇಲೆ ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇವ್ರು ಯಾರ್ಯಾರು ದುಡ್ಡು ಕೊಟ್ಟವ್ರೆ ಮಾಹಿತಿ ಸಮೇತ ಹೇಳ್ಬೇಕು, ಸುಮ್ಮನೆ ಬಾಯಲ್ಲಿ ನಾನು ಹೇಳ್ಬೋದು ಕೇಣಿಯವರು ನನ್ನ ಹತ್ರ ಏನೋ ಒಂದು ಸಹಾಯವನ್ನು ಕೇಳೋಕ್ಕೆ ಬಂದಿದ್ರು ಅಂತೇಳಿ. ಅವ್ರು ಏನು ಹೇಳ್ತಾವ್ರೆ ಅದು 100ಕ್ಕೆ 100 ಅಲ್ಲ, 100ಕ್ಕೆ 1000 ಸುಳ್ಳು. ಸೊ ಯಾವುದೇ ಆ ಥರದ ವ್ಯವಹಾರಗಳಿಲ್ಲ, ಖಂಡಿತವಾಗೂ ಕೂಡ ಇಲ್ಲ. ಯಾವುದೇ ರೀತಿಯಾದ ವ್ಯವಹಾರ ಮಾಡ್ತಕ್ಕಂಥ ಇದು ಕೂಡ ನನ್ನ ದರಿದ್ರ ಕೂಡ ಇಲ್ಲ ನನಗೆ. ಎಸ್, ನೈಸಿ ಸಂಬಂಧಪಟ್ಟ ಹಾಗೆ ನನ್ನ 3ನೇ ಮತ್ತು ಕೊನೆಯ ಪ್ರಶ್ನೆ. ಇಲ್ಲಿ ತನಕ ವಿಶ್ವನಾಥ್ ಅವರು ಏನೂ ಮಾತಾಡಿರಲಿಲ್ಲ, ಈಗ ಮಾತಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ದೇವೇಗೌಡರ ಕುಮ್ಮಕ್ಕ ಕಾರಣ. ದೇವೇಗೌಡರಿಗೂ ವಿಶ್ವನಾಥ್ ಅವ್ರಿಗೂ ಒಂದು ಮಾತುಕತೆ ಆಗಿದೆ. ದೇವೇಗೌಡರ ಆದೇಶದ ಮೇರೆಗೆ ಅಂದರೆ ಕೆಲವೊಂದು ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ, ಈ ರೀತಿ ಹೋದರೆ ಸರಿ ಹೋಗುತ್ತೆ ಅಂತ, ಹೀಗಾಗಿ ವಿಶ್ವನಾಥ್ ಮಾಡ್ತಾ ಇದ್ದಾರೆ. ನನಗೆ ಆ ಥರ ಹೋರಾಟವನ್ನು ಮಾಡಬೇಕು ಅಂದಿದ್ದರೆ ನಾನು ಸರ್ಕಾರ ಇದ್ದಾಗ ದೇವೇಗೌಡರು ಹೇಳಬೇಕಾಯಿತು, ಅಪ್ಪ ನಿಮ್ಮ ಸರ್ಕಾರ ಬಂದೈತೆ, ಮುಖ್ಯಮಂತ್ರಿಗಳಿಗೆ ಹತ್ತಿರವಾಗಿದ್ದೀಯ, ನೀನು ಹೋರಾಟ ಮಾಡು ಅಂಥೇಳಿ. ಇಲ್ಲಿಯವರೆಗೂ ಮುಖಾಮುಖಿ ನಾನು ದೇವೇಗೌಡರ ಜೊತೆಯಲ್ಲಿ ಮಾತಾಡಿದ್ದು ಇಲ್ಲ. ಯಾವಾಗ ನಾನು ಈ ಒಂದು ಸದನ ಸಮಿತಿ ಆದಾಗ ಫೋನ್ ಮಾಡಿ ನನಗೆ ಅಭಿನಂದನೆಗಳನ್ನು ಹೇಳಿದರು, ನಾನು ಹೋರಾಟ ಮಾಡಿದೆ, ಎಲ್ಲೂ ಕೂಡ ಆಗಿರಲಿಲ್ಲ. ಇವತ್ತು ಸರ್ಕಾರ ಸದನ ಒಳ್ಳೆ ತೀರ್ಮಾನವನ್ನು ತಗೊಂಡಿದ್ದಾರೆ, ಜನಗಳಿಗೆ ಇದರಿಂದ ಒಳ್ಳೇದಾಗ್ಬೋದು ಅಂತಕ್ಕಂಥ ಮಾತನ್ನು ಹೇಳಿರೋದು, ಅದನ್ನು ನಾನೇನು ಒಪ್ಕೊಂತೀನಿ. ಆದರೆ ನನಗೆ ಅವ್ರಿಗೆ ಮಾರ್ಗದರ್ಶನ ಮಾಡೋದಾಗಲಿ ಖಂಡಿತವಾಗಿ ಕೂಡ ಇಲ್ಲ. ನನಗೆ ದಾಖಲೆಗಳು ಕೂಡ ಅವ್ರು ಕೊಟ್ಟಿಲ್ಲ. ನಾನು ಭಾಳ ಕಷ್ಟಪಟ್ಟು ಯಾರ್ಯಾರನ್ನೋ ಹಿಡಿದು ಈ ದಾಖಲೆಗಳನ್ನು ಸಂಪಾದನೆ ಮಾಡಿದ್ದೀನಿ. ನನ್ನ ಹತ್ರ ಇನ್ನೂ ಸಾಕಷ್ಟು ದಾಖಲೆಗಳನ್ನು ಕೂಡ ಇಟ್ಕೊಂಡಿದ್ದೀನಿ. ಯಾಕಂದರೆ ಈಗ ಸದನ ಸಮಿತಿಯಲ್ಲ ಎಲ್ಲ ದಾಖಲೆಗಳನ್ನು ಕೂಡ ನಾನು ಮಾಡ್ತೀನಿ ಹೊರತು ನಾನು ದೇವೇಗೌಡರ ಮಾತನ್ನು ಕೇಳಿ ಇನ್ನೊಬ್ಬರ ಮಾತನ್ನು ಕೇಳಿ ನಾನು ಸದನದಲ್ಲಿ ಮಾತಾಡ್ತಕ್ಕಂಥ ಇದು ಕೂಡ ನನಗಿಲ್ಲೇ ಇಲ್ಲ. ಓಕೆ, ಇಲ್ಲಿ ಅನುಮಾನ ಬರುವಂಥದ್ದು, ತಮ್ಮದೇ ಸರ್ಕಾರ ಅಸ್ತಿತ್ವದಲ್ಲಿದ್ದಂಥ ಸಂದರ್ಭದಲ್ಲಿ ವಿಶ್ವನಾಥ ಪ್ರಭಾವಿ, ಆ ಸಂದರ್ಭದಲ್ಲಿ ತುಟಿ ಎರಡು ಮಾಡಲಿಲ್ಲ ವಿಶ್ವನಾಥ್ ಅವರು. ತಮ್ಮದೇ ಕ್ಷೇತ್ರದಲ್ಲಿ ಹಾದೋಗುತ್ತೆ ಅಂತ ಗೊತ್ತಿದ್ದೂ ಕೂಡ ಒಂದು ಮಾತಾಡಲಿಲ್ಲ. ಈಗ ವೀರಾವೇಶ ಬಂದದ್ದು ಹೇಗೆ? ಇದು 10 ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ವಿಶ್ವನಾಥ್ ಅವರ ವಿರುದ್ಧ. ನಾನು ಹೇಳಿದ್ನಲ್ಲ, ನಾನು ದೂರದ ಬಟ್ಟದ ನುಣ್ಣಗೆ ಅಂದ್ಕೊಂಡು ನಂಬ್ಕೊಂಡಿರ್ತಕ್ಕಂಥವನು. ನೈಸ್ ರಸ್ತೆ ಹೋರಾಟಗಳನ್ನು ಮಾಡಿದಾಗ ನಾನು ಕೂಡ ಅಂದ್ಕೊಂಡಿದ್ದು ಅವ್ರದ್ದೇನೋ ಸ್ವಾರ್ಥಕ್ಕೋ ಏನಕ್ಕೋ ಹೋರಾಟಗಳನ್ನು ಮಾಡ್ತಾವ್ರೆ ಅಂಥೇಳಿ. ನಾನು ಈ ಥರ ರೋಡ್ ಆಗಿರೋವಾಗ ಯಾಕೆಂದರೆ ನಾನು ರಸ್ತೆ ಈ ಡೆವಲಪ್ಮೆಂಟ್ ಅಂದರೆ ನನಗೆ ಸ್ವಲ್ಪ ಆಸಕ್ತಿ ಜಾಸ್ತಿ. ನನಗೆ ಡೆವಲಪ್ಮೆಂಟ್ಗೆ ಯಾರಾದರೂ ಅಡ್ಡಿ ಮಾಡಿದ್ರು ಕೂಡ ನಾನು ಸ್ವಲ್ಪ ವಿರೋಧವನ್ನು ಮಾಡ್ತಕ್ಕಂಥವ್ನು. ಇಂಥದ್ರಲ್ಲಿ ಯಾಕೆ ಇವ್ರಿಗೆ ಇಷ್ಟೊಂದು ತೊಂದರೆ ಕೊಡ್ತಾವ್ರೆ ಅಂತೇಳಿ ನನಗೂ ಕೂಡ ಎಲ್ಲ ಸಾಮಾನ್ಯ ಜನಗಳ ರೀತಿಯಲ್ಲಿ ನನಗೂ ಅನುಮಾನಗಳು ವ್ಯಕ್ತಪಡಿಸಿದ್ದು ನಿಜ. ಆದರೆ ಆ ಸಂದರ್ಭದಲ್ಲಿ ನನ್ನ ಸರ್ಕಾರ ಇದ್ದಾಗ ನಾನು ಕೂಡ ಏನು ಧ್ವನಿ ಎತ್ತಕ್ಕೆ ಹೋಗಲಿಲ್ಲ ಅದರಲ್ಲಿ. ಆದರೆ ಯಾವುದೇ ಒಂದು ವಿಚಾರ ಒಬ್ಬ ವ್ಯಕ್ತಿಗೆ ಪೂರ್ಣವಾಗಿ ಅರಿವಾದಾಗೆ ಹೋರಾಟಕ್ಕೆ ಇಳಿತಕ್ಕಂಥದ್ದು. ನನಗೆ ಅರಿವಾಗಿದ್ದು ನಾನು 7 ವರ್ಷ ಶಾಸಕನಾಗಿದ್ದರೂ ಕೂಡ ನೈಸ್ ಬಗ್ಗೆ ನಾನು ಏನೂ ವಿಚಾರವನ್ನು ತಿಳ್ಕೊಂಡೋಕೆ ಹೋಗಿರಲಿಲ್ಲ. ಈಗ ಅದಕ್ಕೆ ಸಮಯ ಬಂದಿದೆ, ಸಂದರ್ಭ ಬಂದಿದೆ. ಇಷ್ಟು 17 ವರ್ಷಗಳ ಸುದೀರ್ಘವಾದಂಥ ಹೋರಾಟದಲ್ಲಿ ಸಾಕಷ್ಟು ಕೇಸುಗಳು, ಸುಪ್ರೀಂ ಕೋರ್ಟ್ ಎಲ್ಲ ಆಗಿದ್ದರೂ ಕೂಡ ಮೊದಲನೇ ಬಾರಿಗೆ ಸದನದಲ್ಲಿ ಪಕ್ಷಾತೀತವಾಗಿ ಮಾಡ್ತಕ್ಕಂಥ, ಯಾಕಂದರೆ ಯಾವುದೇ ಒಂದು ಅಂತ್ಯ ಆಡಬೇಕು ಅಂದರೆ ಸಮಯ ಬರಬೇಕಾಗ್ತದೆ. ಶಿಶುಪಾಲನ ಕೂಡ ಶ್ರೀಕೃಷ್ಣ ಹೇಳ್ತಾನೆ, ನೀನು 100ನೇ ತಪ್ಪು ಮಾಡಿದಾಗ ನಿನ್ನ ತಲೆ ತೆಗಿತೀರಿ ಅಂತೇಳಿ. ಬಹುಶಃ ಈ ಪಾಪದ ಕೂಡ ತುಂಬಿರ್ಬೋದು, ಇದಕ್ಕೊಂದು ಸಮಯ ಬಂದಿರ್ಬೋದು, ಇದೊಂಥರ ಕಾಕಾತಾಳಿಯೂ ಆಗಿರ್ಬೋದು. ಅದರಲ್ಲಿ ನಾನು ಧ್ವನಿ ಎತ್ತಿರ್ತಕ್ಕಂಥದ್ದು, ಇದಕ್ಕೆಲ್ಲರೂ ಧ್ವನಿಗೂಡಿಸಿರ್ತಕ್ಕಂಥದ್ದು. ಸೊ ಇದರಲ್ಲಿ ಯಾವುದೇ ಕೂಡ ಒಂದು ಅನ್ಯಾಯಕ್ಕೆ ಕಡಿವಾಣ ಆಗಬೇಕು ಅಂತಂದರೆ ಸ್ವಲ್ಪ ಸಮಯ ತಗೊಂತದೆ, ಒಂದು ಸಮಯ ಬರಬೇಕು. ಆ ಸಮಯ ಈಗ ಬಂದಿದೆ ಅಂತೇಳಿ ನಾನು ವ್ಯಕ್ತಪಡಿಸ್ತೀನಿ. ನಿಜಕ್ಕೂ ಏನಾದರೂ ಹೋರಾಟ ವಿರೋಧ ಮಾಡುವಂಥದ್ದು, ಜೊತೆಗೆ ಏನಾದರೂ ಸಮಾಜಕ್ಕೆ ಏನು ಬೇಕು ಅದನ್ನು ಕೊಡಿಸುವಂಥದ್ದು, ಅದು ಜನನಾಯಕನ ಕರ್ತವ್ಯ, ಅದನ್ನು ಮಾಡ್ತಾ ಇದ್ದೀರಿ ನೀವು. ಆದರೆ
ಕೇಣಿ ಪಟಾಲಮನ್ನು ಎದುರಿಸೋಕ್ಕೆ ವಿಶ್ವನಾಥ್ ರೌಡಿ ಪಟಾಲಮನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಮೊನ್ನೆ ಟೋಲ್ನಲ್ಲಾಗಿರುವಂಥ ಘಟನೆ ಇದಕ್ಕೆ ಸಾಕ್ಷಿ. ನನ್ನ ಕಾರ್ಯಕರ್ತರಾಗಲಿ ನನ್ನ ಮುಖಂಡರುಗಳಾಗಲಿ ಯಾರೂ ಕೂಡ ರೌಡಿ ಶೀಟರ್ಸ್ ಇಲ್ಲ. ಇವರು ಬೇಕಾದಾಗೆ ಈಗಾಗಲೇ ನನಗೆ ಸದನದಲ್ಲಿ ನಮ್ಮ ಕೆಲವು ಶಾಸಕ ಮಿತ್ರರ ಹತ್ರ ಕೇಣಿಯವರು ಹೇಳಿದ್ದಾರೆ. ಏನು ಅಂತಂದರೆ, ಇನ್ನು ವಿಶ್ವನಾಥ್ಗೆ ನಾನು ಬೇಡಿ ಹಾಕ್ಸ್ತೀನಿ, ನನ್ನನ್ನು ಎದುರಾಕೊಂಡಂಥ ಯಡಿಯೂರಪ್ಪ ಅವ್ರನ್ನ ಜೈಲು ಕಳಿಸ್ದೆ, ನಾಯ್ಡು ಅವ್ರನ್ನ ಜೈಲು ಕಳಿಸ್ದೆ, ದೇವೇಗೌಡರನ್ನ ಮೂಲೆ ಕುಂಡ್ರಿಸ್ದೆ, ಎಲ್ಲ ವಿಚಾರಗಳನ್ನು ಭಾಳ ಹಾಸ್ಯಾಸ್ಪದವಾಗಿ ಎಲ್ಲ ಶಾಸಕರ ಹತ್ರ ಕೂಡ ಸದನದಲ್ಲಿ ಹೇಳ್ತಾ ಇದ್ದಾರೆ. ಅದು ಯಾವತ್ತು ಸ್ಫೋಟ ಆಗ್ತದೋ ಗೊತ್ತಿಲ್ಲ. ಅದರಲ್ಲಿ ಇವತ್ತು ನಾನು ಅಂಥ ಒಬ್ಬ ದೊಡ್ಡ ವ್ಯಕ್ತಿ, ಯಾಕಂದರೆ ಅವರು ಭಾಳ ವಿದೇಶದಿಂದ ಬಂದಿರತಕ್ಕಂಥವ್ರು, ನನಗಿನ ದೊಡ್ಡ ರೌಡಿ ಪಟಾಲಮ್ ಅವ್ರು ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ನಾನು ಇಲ್ಲಿ ಮಾಧ್ಯಮಗಳಲ್ಲಿ ಪ್ರೂವ್ ಇಲ್ಲದೆ ಹೇಳೋಕ್ಕಾಗೋದಿಲ್ಲ. ನನಗೆ ಗೊತ್ತು ಅವ್ರು ಯಾರನ್ನ ಇಟ್ಕೊಂಡವ್ರೆ, ಯಾರನ್ನ ಇಟ್ಕೊಂಡು ಜನಗಳನ್ನು ಎದುರಿಸ್ತಾರೆ, ಯಾರನ್ನ ಇಟ್ಕೊಂಡು ರೈತರನ್ನ ಬಗ್ಗು ಬಡ್ದವ್ರೆ, ಯಾರನ್ನ ಇಟ್ಕೊಂಡು ಮನೆಗಳನ್ನು ಒಡಿಸವ್ರೆ, ಯಾರನ್ನ ಬಲವಂತವಾಗಿ ಮನೆಗಳಿಂದ ಆಚೆ ಹಾಕಿರ್ತದೆ. ಇದು ಆ ಒಂದು ಕೇಣಿಯವರ ಮುಖವಾಡ ಏನಿದೆಯಲ್ಲ, ಅದರ ಹಿಂದೆ ಕರಾಳವಾದಂಥ ಮುಖ ಇದೆ. ನನಗೆ ಯಾವತ್ತೂ ಕೂಡ ಹಿಂದೆ ಮಾತಾಡೋ ಅಭ್ಯಾಸ ಇಲ್ಲ, ನೇರವಾಗಿ ಮಾತಾಡೋ ಅಭ್ಯಾಸ ಇರ್ತಕ್ಕಂಥದ್ದು. ಅವರನ್ನು ಎದುರಿಸಬೇಕು ಅಂತಂದರೆ ರೌಡಿ ಪಟಾಲಂ ಬೇಕಾಗಿಲ್ಲ. ನ್ಯಾಯಾಲಯಗಳಿದೆ, ನಮ್ಮ ಇವತ್ತು ಸದನ ಇದೆ. ಇವತ್ತು ಏನು ಸದನ ಸಮಿತಿಯನ್ನು ಮಾಡಿದ್ದೀವಿ, ಸದನ ಸಮಿತಿಯಲ್ಲಿದ್ದೀವಿ. ಹೊರತು ನಾವು ಕೈ ಮಿಲಾಯಿಸ್ತಕ್ಕಂಥದ್ದು ರೌಡಿಸಮ್ ಮಾಡಿ ನನಗೇನು ಬರಬೇಕಾಗಿದೆ? ಏನೂ ಇಲ್ಲದೆ, ಒಂದು ಪೈಸೆ ಇಲ್ಲದೆ ಬಂದು ನೈಸ್ ರೋಡನ್ನು ಮಾಡಿ ಸಾವಿರಾರು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿರ್ತಕ್ಕಂಥ ಕೇಣಿಯವ್ರಿಗಿಂತ ನಾನೇನು ದೊಡ್ಡ ಅಪರಾಧವನ್ನು ಮಾಡಿಲ್ಲ.